ಈಗ ಕ್ರೀಡೆ ಎಂಬುದು ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕ. ಮಧುಗಿರಿಯಲ್ಲಿ ಮಿಡಿಗೇಶಿ ಕೃಷ್ಣಮೂರ್ತಿ ಕ್ರೀಡಾಪಟುಗಳಿಗೆ ಕರೆ. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮೊದಲ ಬಾರಿಗೆ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಂದು ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ಹಾಗೂ ಭಾರತ ಆಹಾರ ನಿಗಮದ ಸದಸ್ಯ ಮಿಡಿಗೇಶಿ ಕೃಷ್ಣಮೂರ್ತಿ ತಿಳಿಸಿದರು. ತಾಲೂಕಿನ ಮಿಡಿಗೇಶಿ ಗ್ರಾಮದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಭಜರಂಗ ಕ್ರಿಕೆಟರ್ಸ್ ಆಯೋಜಿಸಿದ್ದ ಸಿಂಧೂರ ಕಪ್ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರಿಕೆಟ್ ಎಂಬುದು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾದ ಒಂದು ಕ್ರೀಡೆಯಾಗಿದೆ. ಹಬ್ಬ ಹರಿದಿನಗಳ ವೇಳೆ ಯುವಕರು ದುಶ್ಚಟಗಳಿಗೆ ದಾಸರಾಗದೆ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ. ಜನತೆಗೆ ಹಣದ ಉಳಿತಾಯ ಮತ್ತು ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು ಎಂದರು. ತೀರಾ ಕಡಿಮೆ ಸಮಯದಲ್ಲಿ ನಾನು ಹೇಳಿದೆ, ಏನಪ್ಪ ಹಬ್ಬ ಇದೆ, ಇನ್ನೂ ಸ್ವಲ್ಪ ದಿನ ಮುಂದೆ ಹಾಕಿ ಒಳ್ಳೆ ಟೈಮ್ ನೋಡ್ಕೊಂಡು ಮಾಡೋಣ ಅಂದ್ರೆ, ಇಲ್ಲಣ್ಣ ಇದು ಹಬ್ಬದಲ್ಲಿ ಒಳ್ಳೆ ಟೈಮು ನಾವು ಮಾಡ್ತೀವಿ ಅಂತ ಹೇಳಿ ಆಯೋಜನೆ ಮಾಡಿದ್ರು. ಆದ್ರೂ ಕೂಡ ಕಾರ್ಯಕ್ರಮ ಅಭಾಸ ಆಗದೆ ಸುಮಾರು 25-30 ಟೀಮ್ಗಳು ಬಂದವ್ರೆ. ಸಂತೋಷ. ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸುಮಾರು 50 ಟೀಮ್ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೂ ಕೂಡ ಪರವಾಗಿಲ್ಲ, 25-30 ಟೀಮ್ ಬಂದಿದ್ದೀರಾ, ಸಂತೋಷ. ಮುಂದೆ ಯಾಕೆಂದ್ರೆ ಹಬ್ಬ ಹರಿದಿನದಿಂದ ಕೆಲವು ಟೀಮ್ಗಳು ಬಂದಿಲ್ಲ, ಇನ್ನು ಎಷ್ಟೋ ಜನ. ಮುಂದಿನ ದಸರಾ ಕೂಡ ಈಗ ಹೇಳ್ತಾ ಇದ್ದೀವಿ, ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀವಿ. ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿ, ಜಿಲ್ಲಾ ಮಟ್ಟದ್ದು ಮುಂದಿನ ದಸರಾ ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಹುಡುಗರು ಇನ್ನೂ ಉತ್ತಮ ರೀತಿಯಲ್ಲಿ ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ನಿಮ್ಗೆ ಏನ್ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಸಂಘ ಅಭಿವೃದ್ಧಿ ಪಡಿಸ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ತಗೊಂಡು ಮುಂದೆ ಈ ಇನ್ನೊಂದು 5-6 ತಿಂಗಳಲ್ಲಿ ಒಂದು ಚಿಕ್ಕದಾಗ ಒಂದು ಟೂರ್ನಿಮೆಂಟ್ ಮಾಡಿ, ಇನ್ನೊಂದು 6 ತಿಂಗಳಿಗೆ ಚಿಕ್ಕದಾಗ ಒಂದು ಅದಾದ ನಂತರ ನೆಕ್ಸ್ಟ್ ದಸರಾ ಕೂಟಕ್ಕೆ ಜಿಲ್ಲಾ ಮಟ್ಟದ್ದು ಇಟ್ಕೋಬೇಕು ಅಂತ ಹೇಳಿ ಈ ಒಂದು ವೇದಿಕೆ ಮೇಲೆ ಆಸೀನರಾದ ಎಲ್ಲರೂ ಕೂಡ ಸರ್ವರ್ಗೂ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಹನುಮಂತರೆಡ್ಡಿ, ಆಯೋಜಕ ಮುಖ್ಯಸ್ಥ ಚಂದೂರಾಜ್, ರಮೇಶ್, ಶಾಂತರಾಮ್, ರಾಜೇಶ್, ಹನುಮಂತರಾಜು, ಬಡಗಿ ರವಿಕುಮಾರ್, ಅಮೀರ್ ಭಾಯಿ ರಾಜು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.